ನಮಸ್ಕಾರ ಎಲ್ಲರಿಗೂ. ಅಲ್ಲಿ ಆರ್ಟಿಕಲ್ 64ನ ಚರ್ಚೆ ಮಾಡುವ ಸಂದರ್ಭದಲ್ಲಿ ಉಪರಾಷ್ಟ್ರಪತಿಗೆ ಎರಡು ರೀತಿಯ ಕಾರ್ಯಗಳಿರ್ತವೆ. ಒಂದು ಟೆಂಪರವರಿ, ಇನ್ನೊಂದು ಪರ್ಮನೆಂಟ್. ಹಿಂಗೆ ಎಲ್ಲಿನೂ ಬರೆದಿಲ್ಲ, ಸಂವಿಧಾನದೊಳಗೆ ಎಲ್ಲಿ ಬರೆದಿಲ್ಲ ಪರ್ಮನೆಂಟ್ ಶಾಶ್ವತ ಕೆಲಸ ಮತ್ತು ತಾತ್ಕಾಲಿಕ ಕೆಲಸ ಅಂತೇಳಿ ಎಲ್ಲಿ ಬರೆದಿಲ್ಲ. ಆದ್ರೆ ನಾವು ನಮ್ಮ ಅಧ್ಯಯನದ ಸಲುವಾಗಿ ಹಿಂಗೆ ವಿಭಜನೆ ಮಾಡ್ಕೊಂಡಿವಿ. ಏನು, ಉಪರಾಷ್ಟ್ರಪತಿಗೆ ಈ ಎರಡು ರೀತಿ ಕೆಲಸಗಳು ಇರ್ತವೆ, ಒಂದು ಟೆಂಪರವರಿ, ಇನ್ನೊಂದು ಪರ್ಮನೆಂಟ್. ಅಧ್ಯಯನದ ಅನುಕೂಲಕ್ಕಾಗಿ ಈ ರೀತಿ ವಿಭಜನೆಯನ್ನು ಮಾಡ್ಕೊಂಡಿವಿ. ಇರ್ಲಿ, ಈಗ ನಾವು ಅದೇ ರೀತಿ ಹೋಗೋಣ. ಆರ್ಟಿಕಲ್ 64 ಏನ್ ಹೇಳ್ತೈತಿ ಅಂತಂದ್ರೆ, ಉಪರಾಷ್ಟ್ರಪತಿಯು ಪದ ನಿಮಿತ್ತ ರಾಜ್ಯಸಭೆಯ ಅಧ್ಯಕ್ಷರಾಗಿರುತ್ತಾರೆ ಅಂತ. ದ ವೈಸ್ ಪ್ರೆಸಿಡೆಂಟ್ ಈಸ್ ಎಕ್ಸ್ ಆಫಿಸಿಯೋ ಚೇರ್ಮನ್ ಆಫ್ ದಿ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಹೇಳಿ ಆರ್ಟಿಕಲ್ 64 ಸ್ಪಷ್ಟಪಡಿಸುತ್ತೆ. ಆರ್ಟಿಕಲ್ 64 ಕ್ಲಾರಿಫೈಸ್ ದಟ್ ವೈಸ್ ಪ್ರೆಸಿಡೆಂಟ್ ಈಸ್ ಎಕ್ಸ್ ಆಫಿಸಿಯೋ ಚೇರ್ಮನ್ ಆಫ್ ದಿ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತೇಳಿ ಡಿಕ್ಲೇರ್ ಮಾಡ್ತೈತಿ. ಹೌದಾ? ಅದಾದ ನಂತರ ಅದು ಅವನ ಪರ್ಮನೆಂಟ್ ಕೆಲಸ. ಯಾವುದು? ರಾಜ್ಯಸಭೆಯ ಸಭಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸುವುದು ಉಪರಾಷ್ಟ್ರಪತಿಯ ಶಾಶ್ವತ ಕೆಲಸ. ಇನ್ನು ಉಪರಾಷ್ಟ್ರಪತಿಯ ಟೆಂಪರವರಿ ಕೆಲಸ ಬೇರೆ ಅದಾವ. ಅವು ಯಾವ ಅಂತೇಳಿ ಆರ್ಟಿಕಲ್ 65 ಹೇಳ್ತೈತಿ. ಆರ್ಟಿಕಲ್ 65 ಸ್ಪಷ್ಟಪಡಿಸ್ತೈತಿ ಟೆಂಪರವರಿ ಕೆಲಸ ಏನೇನ್ ಮಾಡ್ತಾರ ಉಪರಾಷ್ಟ್ರಪತಿ ಅಂತೇಳಿ ಹೇಳ್ತೈತಿ. ಅದೇನ್ ಹೇಳ್ತೈತಿ ಅನ್ನೋದನ್ನ ನೋಡ್ಬೇಕು ಅಂತಂದ್ರೆ ಆರ್ಟಿಕಲ್ 65 ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು, ಅನಲೈಸ್ ಮಾಡ್ಬೇಕು. ಅಂದಾಗ ಮಾತ್ರ ನಮಗೆ ಅದರ ಅರ್ಥ ಅರಿವಾಕೈತಿ, ಇಲ್ಲಾಂದ್ರೆ ಆಗೋದಿಲ್ಲ. ಯಾಕಂತಂದ್ರೆ ಪ್ರತಿಯೊಂದು ಪದಕ್ಕೂ ತನ್ನದೇ ಆಗಿರ್ತಕ್ಕಂಥ ಅರ್ಥ ಇರ್ತೈತಿ. ಅದನ್ನ ಅದೇ ರೀತಿಯಾಗಿ ಅನಲೈಸ್ ಮಾಡ್ಬೇಕಾಗೈತಿ. ಸರಿ, ಈಗ ಆರ್ಟಿಕಲ್ 65 ಚರ್ಚೆ ಮಾಡೋಣ. ಏನಂತೇಳಿ ನೋಡೋಣ. ಆರ್ಟಿಕಲ್ 65 ಏನ್ ಹೇಳ್ತೈತಿ? ದ ವೈಸ್ ಪ್ರೆಸಿಡೆಂಟ್ ಟು ಆಕ್ಟ್ ಆಸ್ ಅ ಪ್ರೆಸಿಡೆಂಟ್. ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕೆಲಸ ಮಾಡುತ್ತಿದ್ದರೆ ಅಥವಾ ಆರತೆ ಬರೀತಾರೆ ಟು ಡಿಸ್ಚಾರ್ಜ್ ಹಿಸ್ ಫಂಕ್ಷನ್ಸ್, ಅಥವಾ ಆತನ ಕಾರ್ಯಗಳನ್ನ ಉಪರಾಷ್ಟ್ರಪತಿಯೇ ನಿರ್ವಹಿಸುತ್ತಿದ್ದರೆ. ಏನು? ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರೆ, ಇಲ್ಲವೇ ಉಪರಾಷ್ಟ್ರಪತಿ ರಾಷ್ಟ್ರಪತಿ ಕೆಲಸಗಳನ್ನು ಮಾಡುತ್ತಿದ್ದರೆ. ಯಾವಾಗ? ಡ್ಯೂರಿಂಗ್ ದಿ ಕ್ಯಾಜುವಲ್ ವೇಕೆನ್ಸೀಸ್ ಇನ್ ದ ಆಫೀಸ್ ಆಫ್ ಆರ್ ಡ್ಯೂರಿಂಗ್ ದಿ ಅಬ್ಸೆನ್ಸ್ ಆಫ್ ದಿ ಪ್ರೆಸಿಡೆಂಟ್. ಏನು? ಅಕಸ್ಮಾತ್ ಆಗಿ ರಾಷ್ಟ್ರಪತಿಯ ಕಚೇರಿ ಖಾಲಿ ಆಗಿತ್ತು ಅಂತಂದ್ರೆ, ಅಥವಾ ಅಕಸ್ಮಾತ್ ಆಗಿ ರಾಷ್ಟ್ರಪತಿ ಅಬ್ಸೆನ್ಸ್ ಆಗಿದ್ರು ಅಂತಂದ್ರೆ ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುತ್ತಾರೆ ಅಥವಾ ರಾಷ್ಟ್ರಪತಿಯ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ. ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವುದು ಬೇರೆ, ರಾಷ್ಟ್ರಪತಿಯ ಕಾರ್ಯಗಳನ್ನು ನಿರ್ವಹಿಸುವುದು ಬೇರೆ. ಇನ್ಚಾರ್ಜ್ ಆಗಿ ಕಾರ್ಯನಿರ್ವಹಿಸೋದು ಬೇರೆ. ಆಕ್ಟ್ ಆಸ್ ಅ ಪ್ರೆಸಿಡೆಂಟ್ ಅನ್ನೋದು ಬೇರೆ. ಹೌದಾ? ಅದನ್ನ ಕ್ಲಾರಿಫೈ ಮಾಡದಿದ್ದ ಆರ್ಟಿಕಲ್ 65 ಮೂರು ಉಪಬಂಧಗಳನ್ನು ಇದಕ್ಕೆ ಸೇರಿಸ್ಯಾರ. ಆರ್ಟಿಕಲ್ 65 ಸಬ್ ಕ್ಲಾಸ್ 1, 2, 3 ಇವು ಏನೇನ್ ಹೇಳ್ತಾವ ಅನ್ನೋದನ್ನ ನೋಡೋಣ. ಆರ್ಟಿಕಲ್ 65 ಸಬ್ ಕ್ಲಾಸ್ 1 ಏನ್ ಹೇಳ್ತೈತೆ ಅಂದ್ರೆ, ಇನ್ ದ ಇವೆಂಟ್ ಆಫ್ ದಿ ಅಕರೆನ್ಸ್ ಆಫ್ any vacancies in the office of the president by reason of his death, resignation or removal or otherwise, the vice president act as a president until the date on which a new president elected in accordance with the provisions of this chapter to fill such a vacancy enter upon his office. ಏನಿದು? ಏನೇನೋ ಓದಿರಿ ಸರ್, ನಮ್ಗೆ ಏನೋ ತಿಳಿಲಿಲ್ರಿ ಅಂತಂದ್ರೆ ಏನೂ ಇಲ್ಲ, ಗದ್ಲ. ಏನಪ್ಪಾ ಅಂತಂದ್ರೆ, ಯಾವ ಸಮಯದಲ್ಲಿ ರಾಷ್ಟ್ರಪತಿ ಪದವಿಯು ಮೂರು ಕಾರಣಗಳಿಂದ ಖಾಲಿಯಾದಾಗ. ಅವು ಮೂರು ಕಾರಣಗಳು ಯಾವ್ಯಾವು? ಒಂದನೇದ್ದು ಡೆತ್, ಹಠಾತ್ ಸಾವು. ಎರಡನೇದ್ದು ರಾಜೀನಾಮೆ. ಮೂರನೇದ್ದು ಮಹಾಭಿಯೋಗ. ಈ ಮೂರು ಪ್ರಕ್ರಿಯೆಗಳಿಂದ ಯಾವಾಗ ರಾಷ್ಟ್ರದಲ್ಲಿ ರಾಷ್ಟ್ರಪತಿಯ ಭವನ ಅಥವಾ ರಾಷ್ಟ್ರಪತಿಯ ಕಚೇರಿ ಖಾಲಿಯಾಗುತ್ತದೆಯೋ ಆವಾಗ ಅಣ್ಣಾರ್ ಏನ್ ಮಾಡಬೇಕು ಅಂತಂದ್ರೆ ರಾಷ್ಟ್ರಪತಿಯಂತೆ ಕೆಲಸ ಮಾಡಬೇಕು. ಯಾರು ಅಣ್ಣಾರು ಅಂತ ಕೇಳಿದ್ರೆ ಉಪರಾಷ್ಟ್ರಪತಿ ಅಣ್ಣಾರ್ ಏನ್ ಮಾಡಬೇಕು ಅಂತಂದ್ರೆ ರಾಷ್ಟ್ರಪತಿಯಾಗಿ ಕೆಲಸ ಮಾಡಬೇಕು. ಎಲ್ಲಿ ತನಕ? ಎಲೆಕ್ಷನ್ ನಡೆದು ಹೊಸ ರಾಷ್ಟ್ರಪತಿಯ ಆಯ್ಕೆಯಾಗಿ ಅವರು ಕಚೇರಿಗೆ ಪದಗ್ರಹಣ ಮಾಡುವವರೆಗೂ ಯಾರು ಕೆಲಸ ಮಾಡಬೇಕು ರಾಷ್ಟ್ರಪತಿ ಅಂತ ಕೇಳಿದ್ರೆ ಉಪರಾಷ್ಟ್ರಪತಿ. ಇದನ್ನ ಸಂವಿಧಾನವೇ ಏನ್ ಮಾಡ್ತೈತಿ ಅಂದ್ರೆ ಹೇಳ್ಬಿಡ್ತೈತಿ. ಬೇರೆ ಯಾರಿಗೂ ಅವಕಾಶನೇ ಇಲ್ಲ. ನೋ ಒನ್ ಕ್ಯಾನ್ ಸಿಟ್ as a president in a president office other than vice president. ಉಪರಾಷ್ಟ್ರಪತಿಯನ್ನ ಹೊರತುಪಡಿಸಿ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಅಂತಂದ್ರೆ, ತುರ್ತು ಪರಿಸ್ಥಿತಿ ಅಂತಂದ್ರೆ ಆರ್ಟಿಕಲ್ 352, 56 ಅವಲ್ಲ. ರಾಷ್ಟ್ರೀಯ ರಾಜ್ಯ ತುರ್ತು ಪರಿಸ್ಥಿತಿ ಅಂತಲ್ಲ. ತುರ್ತು ಪರಿಸ್ಥಿತಿ ಅಂದ್ರೆ ಎಮರ್ಜೆನ್ಸಿ ಟೈಮ್. ಈಗ ಸಡನ್ ಆಗಿ ರಾಷ್ಟ್ರಪತಿಯವರು ರಾಜೀನಾಮೆ ಕೊಟ್ಟರು, ಸಡನ್ ಆಗಿ ರಾಷ್ಟ್ರಪತಿಯವರ ನಿಧನ ಆಯಿತು, ಸಡನ್ ಆಗಿ ರಾಷ್ಟ್ರಪತಿಯವರನ್ನ ಮಹಾಭಿಯೋಗದ ಮೂಲಕ ಕಿತ್ತೆಸೆದ್ರು ಅಂತಂದ್ರೆ, ಇಂತಹ ಸಮಯದಲ್ಲಿ ರಾಷ್ಟ್ರಪತಿಯ ಪದವಿ ಖಾಲಿಯಾಗಿರೋದಿಲ್ಲ. ಇದನ್ನ ತುರ್ತು ಪರಿಸ್ಥಿತಿ ಅಂತ ಕರಿತೀವಿ, ಎಮರ್ಜೆನ್ಸಿ ಟೈಮ್. ಇನ್ ದ ಟೈಮ್ ಆಫ್ ಎಮರ್ಜೆನ್ಸಿ ದ ವೈಸ್ ಪ್ರೆಸಿಡೆಂಟ್ ಕ್ಯಾನ್ ಆಕ್ಟ್ ಆಸ್ ಅ ಪ್ರೆಸಿಡೆಂಟ್.
ಇಲ್ಲಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಆಕ್ಟ್ ಆಸ್ ಅ ಪ್ರೆಸಿಡೆಂಟ್ ಅಂತೇಳಿ ಬರೀತಾರೆ. ಆಕ್ಟ್ ಹೆಂಗ್ ಕೆಲಸ ಮಾಡ್ತಾರೆ? ರಾಷ್ಟ್ರಪತಿಯಂತೆ ಕೆಲಸ ಮಾಡ್ತಾರೆ. ಅಂದ್ರೆ ರಾಷ್ಟ್ರಪತಿಯಾಗಿನೇ ಕೆಲಸ ಮಾಡ್ತಾರೆ. ಯಾರು? ಉಪರಾಷ್ಟ್ರಪತಿ. ಎಲ್ಲಿಯವರೆಗೂ ಹೊಸ ರಾಷ್ಟ್ರಪತಿಯ ಆಯ್ಕೆಯಾಗಿ ಅಧಿಕಾರದ ಪದಗ್ರಹಣ ಆಗುವವರೆಗೂ ಅವರೇ ಕೆಲಸ ಮಾಡ್ತಾರೆ. ಒಂದು ಹೊಸ ರಾಷ್ಟ್ರಪತಿಯ ಯಾವಾಗ ಚುನಾವಣೆ ನಡೆಸ್ತಾರೋ ಅಂತಂದ್ರೆ ಮ್ಯಾಕ್ಸಿಮಮ್ 6 ತಿಂಗಳ ಒಳಗೆ. ಹಿಂದೆನೆ ಹೇಳಿರಿ, ಗರಿಷ್ಠ 6 ತಿಂಗಳ ಒಳಗೆ ರಾಷ್ಟ್ರಪತಿಯ ಆಯ್ಕೆ ಆಗಲೇಬೇಕು. ಈ ಅವಧಿಯನ್ನ ಮೀರುವಂತಿಲ್ಲ. ಇದು ಕ್ಲಿಯರ್. ಏನು? ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕೆಲಸ ಮಾಡುವ ಗರಿಷ್ಠ ಅವಧಿ 6 ತಿಂಗಳು. ಇದಕ್ಕೆ ನಾವು ಇದನ್ನ ಟೆಂಪರವರಿ ಅಂತ ಕರಿತೀವಿ. ನೀವೇನ ಇದ್ರೂ 6 ತಿಂಗಳ ತನಕ ಅಷ್ಟರಿ ಸಾಹೇಬ್ರ ಕೆಳಗೆ ಬರಲೇಬೇಕು. ಸಂವಿಧಾನವೇ ಹೇಳ್ತೈತಿ ಏನಂತೇಳಿ. ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕೆಲಸ ನಿರ್ವಹಿಸುವ ಅವಧಿ ಕೇವಲ 6 ತಿಂಗಳ ಗರಿಷ್ಠ ಮತ್ತಿದ. 1 ತಿಂಗಳಿನಾಗ ಎಲೆಕ್ಷನ್ ನಡೆಸಿ ರಾಷ್ಟ್ರಪತಿನ ಆಯ್ಕೆ ಮಾಡಿದ್ರು ಅಂತಂದ್ರೆ 1 ತಿಂಗಳದಾಗ ಅವ್ರು ಹೊರಗೆ ಬರಬೇಕ, ಮತ್ತೆ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಬರಬೇಕ. ಇಲ್ಲ ನಾನ ರಾಷ್ಟ್ರಪತಿ ಆಗಿನೇ ಕಂಟಿನ್ಯೂ ಹಾಕಿನಿ ಅಂತಂದ್ರೆ ಹೊರಗೆ ಕುತ್ತಿಗೆ ಹಿಡಿದು ಹೊರಗೆ ಹಾಕ್ತಾರ ಅವ್ರು. ಯಾಕಂತಂದ್ರೆ ಸಂವಿಧಾನದೊಳಗೆ ಬರದಾರ ಹಂಗ ಅಂತೇಳಿ. ಹಂಗೇನು ಯಾರು ಅನ್ನೋದಿಲ್ಲ. ಆ ಮಾತು ಬೇರೆ. ಇಲ್ರಿ ನಾನು ಮ್ಯಾಕ್ಸಿಮಮ್ 6 ತಿಂಗಳು, ನೀವು 6 ತಿಂಗಳ ನಂತರನೇ ಎಲೆಕ್ಷನ್ ನಡೆಸಬೇಕು ಅಂತ ಅನ್ನಂಗಿಲ್ಲ. ಅದನ್ನ ಎಲೆಕ್ಷನ್ ಕಮಿಷನ್ದವ್ರು ಡಿಸೈಡ್ ಮಾಡ್ತಾರೆ. ಏನಂತೇಳಿ ಯಾವಾಗ ಎಲೆಕ್ಷನ್ ನಡೆಸಬೇಕು, ಏನ್ ಮಾಡಬೇಕು ಅಂತೇಳಿ ಎಲೆಕ್ಷನ್ ಕಮಿಷನ್ದವ್ರು ಡಿಸೈಡ್ ಮಾಡ್ತಾರೆ. ಆ ಟೈಮ್ಗೆ ಅವ್ರು ಎಲೆಕ್ಷನ್ ನಡೆಸ್ತಾರೆ ವಿದಿನ್ 6 ಮಂತ್ಸ್, 6 ತಿಂಗಳ ಅವಧಿಯ ಒಳಗಡೆನೆ. ಹೌದಾ? ಇದು ಆರ್ಟಿಕಲ್ 65 ಸಬ್ ಕ್ಲಾಸ್ 1. ಯಾವಾಗ ರಾಷ್ಟ್ರಪತಿಯ ಪದವಿ ಕಚೇರಿ ಖಾಲಿಯಾಗಿರುತ್ತದೆಯೋ ಆವಾಗ ಉಪರಾಷ್ಟ್ರಪತಿ ರಾಷ್ಟ್ರಪತಿಯಂತೆ ಕೆಲಸ ಮಾಡ್ತಾರೆ. ಇದು 1ನೇದ್ದು. ಇನ್ನು 2ನೇದ್ದು ಬರೀ ಅದ, ಇದಕ್ಕಿಂತ ಬರೀ ಐತೆ ಅದು. ನೋಡೋಣ 2ನೇದೇನ್ ಹೇಳ್ತೈತೆ ನೋಡೋಣ. ವೆನ್ ದ ಪ್ರೆಸಿಡೆಂಟ್ ಈಸ್ ಅನೇಬಲ್, ಅಸಮರ್ಥರಾಗಿರುತ್ತಾರೋ ಅಥವಾ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ವೆನ್ ಅ ಪ್ರೆಸಿಡೆಂಟ್ ಈಸ್ ಅನೇಬಲ್ ಟು ಡಿಸ್ಚಾರ್ಜ್ ಹಿಸ್ ಫಂಕ್ಷನ್ಸ್, ಅವನ ಕಾರ್ಯಗಳನ್ನ ನಿರ್ವಹಿಸಲು ಅಸಮರ್ಥರಾಗಿರುತ್ತಾರೋ ಅಥವಾ ಕಾರ್ಯನಿರ್ವಹಿಸಲು ಸಾಧ್ಯವಾಗುವುದಿಲ್ಲವೋ. ಕಾರಣಗಳೇನು? ಯಾಕೆ ಅಸಮರ್ಥರಾಗಿರ್ತಾರೋ, ಯಾಕೆ ಅವರು ಕಾರ್ಯಗಳನ್ನು ನಿರ್ವಹಿಸೋದಿಲ್ಲ ಅಂದ್ರೆ ಇಲ್ಲಿ ಬರೀತಾರೆ ಆಬ್ಸೆನ್ಸ್, ಗೈರು ಹಾಜರಿ, ಇಲ್ನೆಸ್, ಅನಾರೋಗ್ಯ ಅಥವಾ ಬೇರೆ ಯಾವುದೇ ಕಾರಣಗಳಿಂದ ರಾಷ್ಟ್ರಪತಿ ತನ್ನ ಕೆಲಸಗಳನ್ನು ನಿರ್ವಹಿಸಲು ಸಾಧ್ಯವಾಗದಂತಹ ಪರಿಸ್ಥಿತಿ ಬಂದಾಗ ಉಪರಾಷ್ಟ್ರಪತಿ ಏನ್ ಮಾಡ್ತಾರೆ? ದ ವೈಸ್ ಪ್ರೆಸಿಡೆಂಟ್ ಶಾಲ್ ಡಿಸ್ಚಾರ್ಜ್ ಹಿಸ್ ಫಂಕ್ಷನ್ಸ್ ಅಂಟಿಲ್ ದ ಡೇಟ್ ಆನ್ ವಿಚ್ ದ ಪ್ರೆಸಿಡೆಂಟ್ ರೆಸ್ಯೂಮ್ ಹಿಸ್ ಡ್ಯೂಟೀಸ್. ಎಲ್ಲಿವರೆಗೂ? ಇಲ್ಲಿನೋ ತಾತ್ಕಾಲಿಕನೇ. ಅಂಟಿಲ್ ಅಂತ ಬರೀತಾರೆ. ವೈಸ್ ಪ್ರೆಸಿಡೆಂಟ್ ಶಾಲ್ ಅನ್ನೋ ಪದ ಇದು ಭಾರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ಕಂಪಲ್ಸರಿ ನೀನ್ ಮಾಡ್ಲೇಬೇಕು. ನಾ ಬರಂಗಿಲ್ರಿ, ನಾ ಮಾಡಂಗಿಲ್ಲ, ನಾ ಉಪರಾಷ್ಟ್ರಪತಿ, ನಾ ಯಾಕೆ ರಾಷ್ಟ್ರಪತಿ ಕೆಲಸ ಮಾಡಲ್ರಿ ಅತ್ ನೀವು ಅನ್ನಂಗಿಲ್ಲ. ಯಾರು? ಉಪರಾಷ್ಟ್ರಪತಿ. ಬಿಕಾಸ್ ಆಫ್ ವಾಟ್? ಕಾನ್ಸ್ಟಿಟ್ಯೂಷನ್ ಏನ್ ಮಾಡ್ತೈತಿ ಅಂತಂದ್ರೆ ನಿಮ್ಮ ಮೇಲೆ ಆ ರೀತಿಯಾಗಿರ್ತಕ್ಕಂಥ ಕಾರ್ಯವೈಖರಿಯ ಪ್ರಬಂಧವನ್ನ ಮಾಡಿರ್ತೈತಿ. ನೀವು ಮಾಡ್ಲೇಬೇಕಾಗಿರ್ತಕ್ಕಂಥ ಡ್ಯೂಟಿಗಳ ಬಗ್ಗೆ ಹೇಳ್ತೈತಿ. ಇದು ಕೂಡ ಟೆಂಪರವರಿ. ಯಾಕೆ ಟೆಂಪರವರಿ? ಎಲ್ಲಿ ತನಕ ನೀನು ರಾಷ್ಟ್ರಪತಿಯ ಕೆಲಸಗಳನ್ನ ಮಾಡಬೇಕು ಅಂತಂದ್ರೆ ಎಲ್ಲಿಯವರೆಗೂ ರಾಷ್ಟ್ರಪತಿ ಅಧಿಕಾರವನ್ನ ಸ್ವೀಕರಿಸುವುದಿಲ್ಲವೋ ಅಲ್ಲಿಯವರೆಗೂ. ಈಗ ಫಾರ್ ಎಕ್ಸಾಂಪಲ್ ದ್ರೌಪದಿ ಮೇಡಮ್ ಅವ್ರದಾರೆ, ಅವರು ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ಬೇಕು. ಅವರು ಪ್ರೈವೇಟ್ ಫಂಕ್ಷನ್ಗೆ, ಅಂದ್ರೆ ತಮ್ಮ ಮೊಮ್ಮಗನ ಮದುವೆಗೋ ಒಂದು 15 ದಿನ ರಜೆ ಹಾಕಿರ್ತಾರೆ. ಅವರು ಇನ್ ಅಬ್ಸೆನ್ಸ್ ಅಂತ ಬರೀತಾರಲ್ಲ, ಇದೆ ಒಂದು 15 ದಿನ ರಜೆ ಹಾಕಿರ್ತಾರೆ. ಎಲ್ಲಿ? ತಮ್ಮ ಮೊಮ್ಮಗನ ಮದುವೆಗೆ ಅಟೆಂಡ್ ಮಾಡಕೋ ಮತ್ತೆ ಇಲ್ಲ ಒಟ್ಟು ಒಂದು 15 ದಿನ ರಜೆ ಹಾಕಿರ್ತಾರೆ. ಈ 15 ದಿನ ರಜೆ ಹಾಕಿರ್ತಾರೆ. ಈ 15 ದಿನ ಏನಾಗಿರ್ತೈತಿ? ರಾಷ್ಟ್ರಪತಿ ಆಫೀಸ್ ಖಾಲಿ ಇರ್ತೈತಿ. ನಾವು ಫಸ್ಟಿಗೆ ನೋಡಿವಿ, 1 ತಾಸನು ಕೂಡ ರಾಷ್ಟ್ರಪತಿ ಆಫೀಸು ಖಾಲಿ ಇರುವಂತಿಲ್ಲ. ಸೀಟ್ ಮೇಲೆ ಒಬ್ರು ಇರಲೇಬೇಕು, ಕಂಪಲ್ಸರಿ ಅದು. ಆವಾಗ ಈ 15 ದಿನದ ಮಿಡಲ್ದಾಗ 15 ದಿನ ಕೆಲಸ ಯಾರು ಮಾಡಬೇಕು? ಅಬ್ಸೆನ್ಸ್ ಅದಾರೆ. ಯಾರು? ರಾಷ್ಟ್ರಪತಿ. 15 ದಿನ ಇಲ್ಲ ಅವ್ರ ಆಫೀಸ್ನಾಗ. ಯಾರು ಮಾಡಬೇಕು ಅಂತಂದ್ರೆ ಉಪರಾಷ್ಟ್ರಪತಿ 15 ದಿನ ಕೆಲಸ ಮಾಡಲೇಬೇಕು. ರಾಷ್ಟ್ರಪತಿಯ ಕೆಲಸಗಳನ್ನ ನಿರ್ವಹಿಸಬೇಕು. ಇಲ್ಲಿ ಇನ್ಚಾರ್ಜ್ ಆಗ್ತಾರೆ ಅವರು. ಇನ್ಚಾರ್ಜ್ ಪಟ್ನ ರಾಷ್ಟ್ರಪತಿ ಕುರ್ಚಿಗೆ ಬರ್ಲೇಬೇಕು ಅವರು. ಇಲ್ರಿ ನಾ ಬರಂಗಿಲ್ಲ, ನಂದೇನು ಪರ್ಮಿಷನ್ ಕೇಳಿಗ್ಯಾರನವ್ರತ್ತೆ ನೀವು ಅನ್ನಂಗಿಲ್ಲ. ಯಾಕೆ ಅನ್ನಂಗಿಲ್ಲ ಅಂತಾರೆ? ಸಂವಿಧಾನದೊಳಗೆ ಹಂಗೆ ಬರ್ದಾರ. ಯು ಕೆನಾಟ್ ಸೇ ದಟ್ ಐ ಕ್ಯಾನಾಟ್ ಡೂ ದಟ್ ವರ್ಕ್ ಬಿಕಾಸ್ ಕಾನ್ಸ್ಟಿಟ್ಯೂಷನ್ ಈಸ್ ಬೌಂಡ್. ಏನ್ ಮಾಡೈತಿ ನಿಮ್ಮ ಮೇಲೆ? ನಿರ್ಬಂಧವನ್ನ ಏರ್ಬಿಟ್ಟೈತಿ. ನೀನ್ ಕಂಪಲ್ಸರಿ ಮಾಡ್ಲೇಬೇಕು. ನಿರ್ಬಂಧ ಅಂದ್ರೆ ನೀ ಮಾಡಬಾರ್ದು ಅಂತಲ್ಲ, ಬಂಧನವನ್ನ ಹಾಕಿಬಿಟ್ಟೈತಿ. It is the bonded duty of the vice president to take the charge of the president when the president is absent in the office and carry out their functions.
ಏನು ಉಪರಾಷ್ಟ್ರಪತಿ ರಾಷ್ಟ್ರಪತಿಯ ಪದವಿ ಖಾಲಿ ಇದ್ದಾಗ ಅಥವಾ ಕಚೇರಿ ಖಾಲಿ ಇದ್ದಾಗ ಏನ್ ಮಾಡಬೇಕು, ಹೋಗಿ ಕೂಡಿರ್ಬೇಕು, ಅಲ್ಲಿ ಕೆಲಸ ಮಾಡ್ಲೇಬೇಕು, ಅದು ಅನಿವಾರ್ಯ. ಹಿಂಗ ಇತ್ತು ಯಾವ್ದು ಹೇಳುದು ಅಂತಂದ್ರೆ ಆರ್ಟಿಕಲ್ 65 ಸಬ್ಸೆಕ್ಷನ್ 2 ಹೇಳುತ್ತೆ. ನೋ ಸರ್ ಐ ಕೆನಾಟ್ ಡೂ ದ್ಯಾಟ್ ಅಂತೇಳಿ ಉಪರಾಷ್ಟ್ರಪತಿ ಹೇಳಕ್ ಬರಂಗಿಲ್ಲ. ಇಟ್ ಈಸ್ ಯುವರ್ ಬೌಂಡೆಡ್ ಡ್ಯೂಟಿ. ದ ಕಾನ್ಸ್ಟಿಟ್ಯೂಷನ್ ಇಸ್ ಸೇಸ್ ದಟ್ ಇಟ್ ಈಸ್ ಅವರ್ ಬೌಂಡೆಡ್ ಡ್ಯೂಟಿ ಟು ಡೂ ದಟ್ ವರ್ಕ್ when the president is absent. ಆರ್ಟಿಕಲ್ 65 ಸಬ್ಕ್ಲಾಸ್ 2 ಕ್ಲಾರಿಫೈ ಮಾಡ್ತೈತಿ. ಇಂಥದ ಕೆಲವೊಂದಿಷ್ಟು ಆಫೀಸ್ನಾಗ ಇರ್ತೈತಿ, ಬ್ಯೂರೋಕ್ರಸಿ ಒಳಗೆ ಇರ್ತೈತಿ. ಏನಂತೇಳಿ ಅವ್ನ ಚಾರ್ಜ್ ನಾಯಕ್ ಮಾಡ್ರಿ ಅಂತೇಳಿ. ಇಲ್ಲಿ ಏನಿಲ್ಲ, ಅವ್ನ ಚಾರ್ಜ್ ಇಲ್ಲ, ಇವ್ನ ಚಾರ್ಜ್ ಇಲ್ಲ. ಯು ಶುಡ್ ಡೂ ದಟ್ ವರ್ಕ್. ಯು ಶಾಲ್ ಕಂಪ್ಲೈ ವಿತ್ ದ ಕಾನ್ಸ್ಟಿಟ್ಯೂಷನ್, ಅದರ್ವೈಸ್ ಯು ಮೇ ಗೋ ಟು ಹೋಮ್ ಅಂತ ಹೇಳಿ ಹಂಗ ನೀವು ಮನಿ ನಡೀರಿ ಅನ್ನೋ ಆಕೈತಿ. ಏನ ಯಾವಾಗ ಈಗ ಫಾರ್ ಎಕ್ಸಾಂಪಲ್ ರಾಷ್ಟ್ರಪತಿ ಅವರಿಗೆ 1 ತಿಂಗಳ ಗಟ್ಟಲೆ ಎದ್ದು ತಿರುಗಾಡಕ್ಕೆ ಬರಂಗಿಲ್ಲ, ಆರಾಮಿಲ್ಲ, ದೇ ಆರ್ ಹಾಸ್ಪಿಟಲೈಸ್ಡ್. ದೆನ್ ವಾಟ್ ಈಸ್ ದ ಸಿಚುವೇಶನ್? ಅವ್ರು ಹಾಸ್ಪಿಟಲ್ದಾಗ ಅದಾರೆ, ಕೆಲಸನೇ ಮಾಡಕ್ ಬರೋದಿಲ್ಲ. ಅಂಡ್ ದಟ್ ಟೈಮ್ ದ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಟುಕ್ ದ ಚಾರ್ಜ್ ಆಫ್ ದಿ ಪ್ರೆಸಿಡೆಂಟ್ ಅಂಡ್ ಡೂ ದಿ ಕಾನ್ಸ್ಟಿಟ್ಯೂಷನಲ್ ವರ್ಕ್ಸ್. ಅದು ಅನಿವಾರ್ಯ. ಬಿಕಾಸ್ ಆಫ್ ವಾಟ್? ಅವೇನು ಸುಮ್ಮನೆ ರಜೆ ಹಾಕಿಲ್ಲ. ಬಿಕಾಸ್ ಆಫ್ ವಾಟ್? ದ ರೀಸನ್ ಇಸ್ ಇಲ್ನೆಸ್. ಅವ್ರಿಗೆ ಆರಾಮ ಇಲ್ಲದ ಸಮಯದಲ್ಲಿ ಏನ್ ಮಾಡಬೇಕು? ವೈಸ್ ಪ್ರೆಸಿಡೆಂಟ್ ಮೇ ಟುಕ್ ದಿ ಚಾರ್ಜ್ ಅಂಡ್ ಡಿಸ್ಚಾರ್ಜ್ ದಿ ಫಂಕ್ಷನ್ಸ್ ಆಫ್ ದಿ ಪ್ರೆಸಿಡೆಂಟ್. ಮಾಡಲೇಬೇಕು, ಅನಿವಾರ್ಯ ಅದು. ಬಿಕಾಸ್ ಆಫ್ ವಾಟ್? ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಕ್ಯಾನಾಟ್ ಬಿ ಡಿಲೇಡ್ ಬೈ ದಿಸ್ ರೀಸನ್. ಈ ಕಾರಣಗಳಿಂದ ಎಕ್ಸಿಕ್ಯೂಟಿವ್ ಫಂಕ್ಷನ್ಗಳನ್ನೆಲ್ಲ ನಿಲ್ಸಕ್ಕಾಗೋದಿಲ್ಲ. ವೆರಿ ಸೀರಿಯಸ್ ಮ್ಯಾಟರ್ಸ್ಗಳು ಇರ್ತವೆ, ಹೌದಾ? ಇದು ಆರ್ಟಿಕಲ್ 65 ಸಬ್ಕ್ಲಾಸ್ 2 ಹೇಳ್ತೈತಿ. ಏನ್ ಹೇಳ್ತೈತಿ? ಪ್ರೆಸಿಡೆಂಟ್ ಅಬ್ಸೆನ್ಸ್ ಇದ್ದಾಗ, ಗೈರ್ ಹಾಜರಿದ್ದಾಗ, ಅಥವಾ ಹುಷಾರಿಲ್ಲದ ಕಾರಣ, ಅಥವಾ ಬೇರೆ ಯಾವುದೇ ಕಾರಣಗಳಿಂದ ರಾಷ್ಟ್ರಪತಿ ಆಫೀಸ್ ಖಾಲಿ ಇತ್ತು ಅಂತಂದ್ರೆ ಉಪರಾಷ್ಟ್ರಪತಿ ಆತನ ಕೆಲಸಗಳನ್ನ ನಿರ್ವಹಿಸಬೇಕು. ಇಲ್ಲಿ ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕೆಲಸ ನಿರ್ವಹಿಸೋದಿಲ್ಲ, ರಾಷ್ಟ್ರಪತಿಯ ಕೆಲಸಗಳನ್ನ ನಿರ್ವಹಿಸ್ತಿರ್ತಾರೆ ಅಷ್ಟೇ. ಬಿಕಾಸ್ ಆಫ್ ವಾಟ್? ಇಲ್ಲಿ ರಾಷ್ಟ್ರಪತಿ ಇದ್ದೇ ಇರ್ತಾರೆ. ದ್ರೌಪದಿ ಮೇಡಮ್ ಅವರು ಅದಾರೆ, ಆದ್ರೆ ಕೆಲಸ ಮಾಡಕತ್ತಿಲ್ಲ. ಆಗ ಆ ಕೆಲಸಗಳನ್ನ ಉಪರಾಷ್ಟ್ರಪತಿ ಮಾಡಕತ್ತಾರ ಅಷ್ಟೇ. ಹೇಳಿದ ಅರ್ಥ ಆಯ್ತು? ಈ ಫಸ್ಟ್ ಕಂಡೀಷನ್ ಏನು? ಆರ್ಟಿಕಲ್ 65 ಸಬ್ಕ್ಲಾಸ್ 1, ಇಲ್ಲಿ ರಾಷ್ಟ್ರಪತಿ ಇರೋದೇ ಇಲ್ಲ. ಬಿಕಾಸ್ ಆಫ್ ವಾಟ್? ಹಿ ಈಸ್ ಆನ್ ರೆಸಿಗ್ನೇಷನ್ ಆರ್ ಆನ್ ಡೆಡ್ ಆರ್ ಅದರ್ವೈಸ್ ಇಂಪೀಚ್ಮೆಂಟ್ ಪ್ರೊಸೀಜರ್. ಈ ಎಲ್ಲಾ ಮೂಲಗಳಿಂದ ಆತನನ್ನ ಕೆಲಸದಿಂದ ತೆಗೆದುಹಾಕಿರ್ತಾರೆ. ಸತ್ತ ನಂತರ, ರಾಜೀನಾಮೆ ನಂತರ, ಆಮೇಲೆ ಮಹಾಭಿಯೋಗದ ನಂತರ ಅಲ್ಲಿ ರಾಷ್ಟ್ರಪತಿ ಇರೋದೇ ಇಲ್ಲ. ಆವಾಗ ರಾಷ್ಟ್ರಪತಿಯಾಗಿ ಕೆಲಸ ಮಾಡ್ತಾರೆ ಯಾರು? ಉಪರಾಷ್ಟ್ರಪತಿ. ಆದ್ರೆ ಆರ್ಟಿಕಲ್ 65 ಸಬ್ಕ್ಲಾಸ್ 2 ಏನ್ ಹೇಳ್ತೈತಿ ಅಂದ್ರೆ ರಾಷ್ಟ್ರಪತಿ ಇರ್ತಾರೆ, ಆದ್ರೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಕಾರಣ ಏನು? ಗೈರ್ ಹಾಜರಾಗಿರ್ತಾರೆ, ಇಲ್ಲ ಅಥವಾ ಅವ್ರಿಗೆ ಆರಾಮ ಇರೋದಿಲ್ಲ, ಅಥವಾ ಮತ್ತೊಂದು ಏನೋ ಫಂಕ್ಷನ್ಗಳು ಇರ್ತವೆ, ಅದರ್ ರೀಸನ್ಸ್ ಅದೇ ಬರ್ತಾರೆ, ಆರ್ ಎನಿ ಅದರ್ ರೀಸನ್ಸ್ ಅದೇ ಬರಿತೀವಿ. ಆವಾಗ ಅವರು ರಾಷ್ಟ್ರಪತಿಯು ರಾಷ್ಟ್ರಪತಿಯ ಕೆಲಸಗಳನ್ನ ನಿರ್ವಹಿಸದೇ ಇರುವ ಸಮಯದಲ್ಲಿ ಉಪರಾಷ್ಟ್ರಪತಿ ಏನ್ ಮಾಡಬೇಕು? ರಾಷ್ಟ್ರಪತಿಯ ಕೆಲಸಗಳನ್ನ ನಿರ್ವಹಿಸಬೇಕು. ಇದು ಸ್ಪಷ್ಟಪಡಿಸ್ತೀವಿ. ಒಂದು ಆಫೀಸ್ ಖಾಲಿ ಇದ್ದಾಗ, ಇನ್ನೊಂದು ಆಫೀಸ್ನಾಗ ರಾಷ್ಟ್ರಪತಿ ಇದ್ದು ಕೂಡ ಕೆಲಸ ನಿರ್ವಹಿಸದೇ ಇರುವ ಸ್ಥಿತಿ. ಈ 2 ಸ್ಥಿತಿಗಳ ಬಗ್ಗೆ ಟೆಂಪರರಿಯಲ್ಲಿ ಯಾರು? ಉಪರಾಷ್ಟ್ರಪತಿ ಕೆಲಸ ಮಾಡ್ತಾರೆ. ಇನ್ನ ಈ ಟೆಂಪರರಿಯಾಗಿ ಕೆಲಸ ಮಾಡಿದ್ರು ಅಂತಂದ್ರೆ ಉಪರಾಷ್ಟ್ರಪತಿಗೆ ಏನು ಲಾಭ? ಉಪರಾಷ್ಟ್ರಪತಿಗೆ ಯಾವ ಪೇಮೆಂಟ್ ಅನ್ನು ಕೊಡಬೇಕು ಅನ್ನೋದನ್ನ ಕ್ಲಾರಿಫೈ ಮಾಡೋದು ಆರ್ಟಿಕಲ್ 65 ಸಬ್ಕ್ಲಾಸ್ 3. ಏನ್ ಹೇಳ್ತೈತಿ? ವೈಸ್ ಪ್ರೆಸಿಡೆಂಟ್ ಶಾಲ್ ಡ್ಯೂರಿಂಗ್ ಅಂಡ್ ಇನ್ ರೆಸ್ಪೆಕ್ಟ್ ಆಫ್ ಅ ಪೀರಿಯಡ್ ವೈಲ್ ದ he is acting as or discharging the functions of the president. ಏನು? ಯಾವಾಗ ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕೆಲಸ ನಿರ್ವಹಿಸುತ್ತಿರುತ್ತಾರೋ ಅಥವಾ ರಾಷ್ಟ್ರಪತಿಯ ಕೆಲಸವನ್ನ ನಿರ್ವಹಿಸುತ್ತಾರೋ ಆವಾಗ ಅವರಿಗೆ ರಾಷ್ಟ್ರಪತಿಗೆ ಕೊಡತಕ್ಕಂತ ಎಲ್ಲ ಸೌಕರ್ಯಗಳನ್ನ, ರಾಷ್ಟ್ರಪತಿಗೆ ಕೊಡುವ ಎಲ್ಲ ಸೌಕರ್ಯಗಳನ್ನ ಮತ್ತು ವೇತನವನ್ನ ಕೊಡಬೇಕು. ಇದಿಷ್ಟೇ. ಈಗ ನಾನು ಉಪರಾಷ್ಟ್ರಪತಿ ಅದೇನಿ, 10 ದಿನ ರಾಷ್ಟ್ರಪತಿಯಾಗಿ ಕೆಲಸ ನಿರ್ವಹಿಸೀನಿ ಅಂತಂದ್ರೆ 10 ದಿನ ನನಗೆ ರಾಷ್ಟ್ರಪತಿ ಪೇಮೆಂಟ್ ಕೊಡಬೇಕು. 10 ದಿನ ನನಗೆ ರಾಷ್ಟ್ರಪತಿಗೆ ಕೊಡತಕ್ಕಂತ ಸೌಕರ್ಯಗಳನ್ನು ಕೊಡಬೇಕು. ದಿಸ್ ಈಸ್ ದ ಕಂಡೀಷನ್. ಷರತ್ತು ಇದು. ಆರ್ಟಿಕಲ್ 65 ಸಬ್ಕ್ಲಾಸ್ 3 ಗೌರ್ಮೆಂಟ್ ಹಾಕಿರ್ತಕ್ಕಂಥ ಷರತ್ತು ಏನು? ಯು ಶುಡ್ ಪೇ ದಿ ಪ್ರೆಸಿಡೆಂಟ್ ಸ್ಯಾಲರಿ ಟು ದಿ ವೈಸ್ ಪ್ರೆಸಿಡೆಂಟ್ ವೆನ್ ಹಿ ಈಸ್ ಆಕ್ಟಿಂಗ್ ಆಸ್ ಅ ಪ್ರೆಸಿಡೆಂಟ್ ಆರ್ ಹಿ ಈಸ್ ಡಿಸ್ಚಾರ್ಜಿಂಗ್ ದ ಫಂಕ್ಷನ್ಸ್ ಆಫ್ ದಿ ಪ್ರೆಸಿಡೆಂಟ್. ಅಂತಹ ಸಂದರ್ಭಗಳಲ್ಲಿ ಏನು? ರಾಷ್ಟ್ರಪತಿಯಾಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ಅಥವಾ ರಾಷ್ಟ್ರಪತಿಯ ಕೆಲಸಗಳನ್ನು ನಿರ್ವಹಿಸುವ ಸಂದರ್ಭಗಳಲ್ಲಿ ಉಪರಾಷ್ಟ್ರಪತಿಗೆ ರಾಷ್ಟ್ರಪತಿಗೆ ಕೊಡ್ತಕ್ಕಂಥ ಎಲ್ಲ ಸೌಕರ್ಯ ಮತ್ತು ವೇತನಗಳನ್ನು ಕೊಡಲೇಬೇಕು. ಅದಕ್ಕೆ ನಾವು ಆರ್ಟಿಕಲ್ 64 ಓದಬೇಕಾದಾಗ ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕೆಲಸ ನಿರ್ವಹಿಸುವ ಸಂದರ್ಭದಲ್ಲಿ ಸಭಾಧ್ಯಕ್ಷನ ವೇತನ ಪಡೆಯುವಂತಿಲ್ಲ ಅಂತೇಳಿ ಓದಿದ್ವಿ. ಅರ್ಥ ಆಯ್ತಾ? ಸಭಾಧ್ಯಕ್ಷನ ವೇತನವನ್ನು ಪಡೆಯುವಂತಿಲ್ಲ ಅಂತೇಳಿ ರಾಜ್ಯಸಭೆಯ ಸಭಾಧ್ಯಕ್ಷನ ವೇತನವನ್ನು ಆರ್ಟಿಕಲ್ 91
ಡಿಕ್ಲೇರ್ ಮಾಡ್ತೈತೆ, ಸ್ಪಷ್ಟಪಡಿಸ್ತೈತೆ. ಆದ್ರೆ ರಾಷ್ಟ್ರಪತಿಯ ವೇತನವನ್ನ ಶೆಡ್ಯೂಲ್ 2 ಹೇಳ್ತೈತಿ. ಅನುಸೂಚಿ 2 ಹೇಳ್ತೈತಿ. ಯಾವ ಸೂಚಿ? ಅನುಸೂಚಿ 2 ರಾಷ್ಟ್ರಪತಿಯ ವೇತನದ ಬಗ್ಗೆ ಹೇಳ್ತೈತಿ. ಯಾವಾಗ ಉಪರಾಷ್ಟ್ರಪತಿ ರಾಷ್ಟ್ರಪತಿಯ ಕೆಲಸಗಳನ್ನು ನಿರ್ವಹಿಸುತ್ತಿರ್ತಾರೋ ಅಥವಾ ರಾಷ್ಟ್ರಪತಿಯಾಗಿ ಕೆಲಸವನ್ನ ಮಾಡ್ತಿರ್ತಾರೋ ಆವಾಗ ಅವರಿಗೆ ಅನುಸೂಚಿ 2ರಲ್ಲಿ ಹೇಳಿರ್ತಕ್ಕಂಥ ವೇತನ ಮತ್ತು ಸೌಕರ್ಯಗಳನ್ನ ಕೊಡಬೇಕು. ಈಗ ಫಾರ್ ಎಕ್ಸಾಂಪಲ್ ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕೆಲಸ ಮಾಡತ್ತಾರ ಅಂದ್ರೆ ರಾಷ್ಟ್ರಪತಿ ಇಲ್ಲ ಆಫೀಸ್ನಾಗ, ಆಗ ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕೆಲಸ ಮಾಡಕತ್ತಿದ್ರು ಅಂತಂದ್ರ ರಾಷ್ಟ್ರಪತಿಗೆ ನೀವು ವೇತನ ರಹಿತ ಮನೆಯನ್ನ ಕೊಡ್ತೀರಿ, ಬಾಡಿಗೆ ರಹಿತ ಮನೆಯನ್ನ ಕೊಡ್ತೀರಿ, ಅದನ್ನ ಕೊಡ್ಲೇಬೇಕು. ಆಮೇಲೆ ಮೆಡಿಕಲ್ ಎಲ್ಲ ಫ್ರೀ ಕೊಡ್ತೀರಿ, ಅದನ್ನು ಕೊಡಬೇಕು. ಟ್ರಾವೆಲ್ ಎಕ್ಸ್ಪೆನ್ಸ್ ಅನ್ನ ಫ್ರೀ ಕೊಡ್ತೀರಿ, ಅದನ್ನು ಕೊಡಬೇಕು. ಇದು ಸೌಕರ್ಯಗಳು ನೀವು ಉಪರಾಷ್ಟ್ರಪತಿಗೆ ಕೊಡಲೇಬೇಕು. ಯಾವಾಗ ಅಂತಂದ್ರೆ ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕೆಲಸ ಮಾಡ್ತಿರ್ಬೇಕಾದಾಗ. ಇನ್ನು ಉಪರಾಷ್ಟ್ರಪತಿ 15 ದಿನ ರಜಾ ರಾಷ್ಟ್ರಪತಿ 15 ದಿನ ರಜಾ ಇದ್ದಾಗ ಉಪರಾಷ್ಟ್ರಪತಿ 15 ದಿನ ರಾಷ್ಟ್ರಪತಿಯ ಕೆಲಸಗಳನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಆವಾಗ ರಾಷ್ಟ್ರಪತಿ ಹೇಳಂಗಿಲ್ಲ, ಸಾಹೇಬ್ರ ನೀವು 15 ದಿನ ರಜಾ ಅದೇರಿ, ಮತ್ತೆ 15 ದಿನ ರಾಷ್ಟ್ರಪತಿ ಭವನಕ್ಕೆ ಬರ್ಬೇಕ್ರಿ, ನೀವು 15 ದಿನ ನಿಮ್ಮ ಮನೆ ಖಾಲಿ ಮಾಡ್ರಿ, ರಾಷ್ಟ್ರಪತಿ ಭವನ ಖಾಲಿ ಮಾಡ್ರಿ ಅಂತ ಹೇಳಂಗಿಲ್ಲ. ಏನ್ ಮಾಡ್ಬೇಕು? 15 ದಿನ ಟ್ರೀಟ್ಮೆಂಟ್ ಹೆಂಗ್ ಕೊಡಬೇಕು ಅಂತಂದ್ರೆ ರಾಷ್ಟ್ರಪತಿಗೆ ಕೊಡುವ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು. ಅಂದ್ರೆ ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ರಾಷ್ಟ್ರಪತಿಗೆ ಸಿಗುವ ಎಲ್ಲ ಸೌಕರ್ಯಗಳನ್ನ ಅನುಭವಿಸಲು ಅರ್ಹರಾಗಿರ್ತಾರೆ, ವೇತನಗಳನ್ನ ಪಡೆಯಲು ಅರ್ಹರಾಗಿರ್ತಾರೆ. ದಟ್ ಈಸ್ ಅನ್ ಕಂಡೀಷನ್. ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ. ಇದು ಆರ್ಟಿಕಲ್ 65. ಯಾವಾಗ ಟೆಂಪರರಿ ಕೆಲಸವನ್ನ ನಿರ್ವಹಿಸುವ ಕಂಡೀಷನ್ಗಳು ಯಾವ್ಯಾವು, ಟೆಂಪರರಿ ಕೆಲಸವನ್ನ ನಿರ್ವಹಿಸುವಾಗ ಅವರು ಪಡೆಯತಕ್ಕಂಥ ವೇತನಗಳು ಹೆಂಗಿರ್ತವೆ, ಸೌಕರ್ಯಗಳು ಹೆಂಗಿರ್ತವೆ ಅನ್ನೋದ್ರ ಬಗ್ಗೆ ಆರ್ಟಿಕಲ್ 65 ಸಬ್ ಕ್ಲಾಸ್ 1, 2, 3 ನಮಗೆ ಸ್ಪಷ್ಟಪಡಿಸ್ತವೆ. ಇದಿಷ್ಟು ಮಾಹಿತಿ ಆರ್ಟಿಕಲ್ 65 ಬಗ್ಗೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 66 ಬಗ್ಗೆ ಚರ್ಚೆ ಮಾಡೋಣ. ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ನಾನು ಅನ್ಕೊಂತೀನಿ. ಇಷ್ಟ ಆಗಿತ್ತು ಅಂದ್ರೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ಸ್ ಕಮೆಂಟ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಇಂಥದ್ದು ಒಂದು ಟಾಪಿಕ್ ಬಗ್ಗೆ ಚರ್ಚೆ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.